ಇವತ್ತು ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರವನ್ನ ತೆಗೆದುಕೊಂಡಿದ್ದೇವೆ. ಇಲ್ಲಿ ಬಿಜೆಪಿಯಿಂದ ಭಗವಂತ ಖೂಬಾ ಸ್ಪರ್ಧೆಯನ್ನ ಮಾಡ್ತಾ ಇದ್ರೆ, ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ಯುವ ನಾಯಕ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತ ನೋಡೋದಾದ್ರೆ, ನೀವು ನಿಮ್ಮ ಕ್ಷೇತ್ರ ಮತ್ತು ದೇಶದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದೇ ಆಗಿದ್ದಲ್ಲಿ ಆ ಕ್ಷೇತ್ರ ಮತ್ತು ದೇಶದ ಅಭಿವೃದ್ಧಿಗೆ ಸಮಗ್ರವಾಗಿ ಚಿಂತನೆಯನ್ನ ನಡೆಸುವಂತಹ ನಾಯಕನ ಆಯ್ಕೆ ನಿಮ್ಮದಾಗಬೇಕಾಗತ್ತೆ. ಆ ರೀತಿಯ ಪ್ರಯತ್ನವನ್ನ ನೀವು ಮಾಡಬೇಕು ಅಂತ ಹೇಳಿದ್ರೆ ಅಭ್ಯರ್ಥಿಯ ಬಗ್ಗೆ ಪೂರ್ವಾಪರ ತಿಳ್ಕೊಳ್ಬೇಕಾಗತ್ತೆ. ಕೂಲಂಕುಷವಾಗಿ ತಿಳ್ಕೊಂಡಾಗ ನೀವು ಹಾಕುವ ಆ ಮತಕ್ಕೂ ಒಂದು ಅರ್ಥ ಇರುತ್ತೆ. ಹಾಗಾಗಿ ಇವತ್ತು ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ಬೀದರ್ ಕ್ಷೇತ್ರವನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿರುವಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಕುರಿತಂತೆ ಸಮಗ್ರವಾಗಿ ತಿಳ್ಕೊಳ್ಳೋಣ. ನಾನು ದಿವ್ಯಶ್ರೀ. ಬೀದರ್ ಲೋಕಸಭಾ ಚುನಾವಣಾ ಅಖಾಡ ನಿಜಕ್ಕೂ ಕೂಡ ರಂಗೇರಿದೆ. ಒಂದು ಕಡೆ ಬಿಜೆಪಿ ಅಂದ ಸಂದರ್ಭದಲ್ಲಿ ಭಗವಂತ ಖೂಬಾ ಕಣದಲ್ಲಿದ್ದರೆ ತಮ್ಮದೇ ಆದಂತಹ ಒಂದಷ್ಟು ಸ್ಟ್ರಾಟಜಿಗಳನ್ನು ಪ್ಲೇ ಮಾಡ್ತಾ ಇದ್ದಾರೆ. ಭಗವಂತ ಖೂಬಾ ಅಂದಾಗ ಹಿರಿಯ ನಾಯಕರು, ಇದೆಲ್ಲದರ ನಡುವೆ ಮೋದಿಯಲ್ಲೇ ದೇಶದ ಸುಭದ್ರತೆಗೆ ನರೇಂದ್ರ ಮೋದಿ ಅಥವಾ ಬಿಜೆಪಿ ಬರಬೇಕು ಅನ್ನುವಂತಹ ಮಾತುಕತೆಗಳ ನಡುವೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಜನ ಯಾರನ್ನ ಸಂಸದರಾಗಿ ಆಯ್ಕೆ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾದಂಥ ಪ್ರಶ್ನೆಯಾಗಿದೆ. ಸಾಗರ್ ಖಂಡ್ರೆ ಯುವ ನಾಯಕ, ವಿಶೇಷವಾಗಿ ಈ ಬಾರಿ ಕಾಂಗ್ರೆಸ್ ಯುವ ನಾಯಕರಿಗೆ ಮಣೆ ಹಾಕಿದೆ. ಸಾಗರ್ ಖಂಡ್ರೆ ಅಂದ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರ ಪುತ್ರ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಇದೆಲ್ಲದರ ಜೊತೆಗೆ ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ 1 ವರ್ಷದಲ್ಲೇ ಇಂಪ್ಲಿಮೆಂಟ್ ಅಥವಾ ಅನುಷ್ಠಾನಕ್ಕೆ ತಂದಿರುವುದರಿಂದಾಗಿ ಈ ಎಲ್ಲ ವಿಚಾರಗಳು ಸಾಗರ್ ಖಂಡ್ರೆಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ. ಆ ಭಾಗದ ಅಂದ್ರೆ ಬೀದರ್ ಲೋಕಸಭಾ ಕ್ಷೇತ್ರದ ಜನ ಸಂಸದರಾಗಿ ಸಾಗರ್ ಖಂಡ್ರೆಯನ್ನ ಆಯ್ಕೆ ಮಾಡ್ತಾರೆ. ಹೀಗೆ ಒಂದಷ್ಟು ಪ್ರಶ್ನೆಗಳು ಖಂಡಿತವಾಗ್ಲೂ ಇರುವುದರಿಂದಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ನೇರ ಹಣಾಹಣಿ ಇದೆ. ಹಾಗಾಗಿ ಕಾವೇರಿದೆ ಬೀದರ್ ಲೋಕಸಭಾ ಅಖಾಡ. ಬೀದರ್ ರಣಕಣದಲ್ಲಿ ಸಾಗರ್ ಒಂದು ಹೊಸ ಹೆಜ್ಜೆಯನ್ನು ಇಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಸಾಗರ್ ಕೈ ಹಿಡಿಯುತ್ತಾ ಈ ಲೋಕಸಭಾ ಚುನಾವಣೆ ಅನ್ನೋದು ಸದ್ಯದ ಪ್ರಶ್ನೆ. ನೋಡ್ತಾ ಇದ್ದೀರಿ, ಭಗವಂತ ಖೂಬಾ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ನೀವು ನೋಡ್ತಾ ಇದ್ದೀರಿ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ, ಇವರು ಕಣದಲ್ಲಿದ್ದಾರೆ. ಹಾಗಾಗಿ ಈ ಬಾರಿಗೆ ಯಾರಿಗೆ ಬೀದರ್ ಲೋಕಸಭಾ ಕ್ಷೇತ್ರದ ಜನ ಮಣೆ ಹಾಕ್ತಾರೆ, ಯಾರನ್ನ ಸಂಸದರು ಅಂತ ಆಯ್ಕೆ ಮಾಡ್ತಾರೆ ಅದು ನೋಡಬೇಕು. ಭಗವಂತ ಖೂಬಾರನ್ನ ಮೋದಿ ಬಲ ಅನ್ನೋದು ಇಲ್ಲಿ ಬಲಪಡಿಸುತ್ತಾ, ಗೆಲುವನ್ನು ತಂದು ಕೊಡುತ್ತಾ ಕಾದು ನೋಡಬೇಕು. ಏನು ಗೆದ್ದು ಸಂಸತ್ ಪ್ರಥಮ ಪ್ರವೇಶವನ್ನು ಸಾಗರ್ ಖಂಡ್ರೆ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಲೋಕಸಭಾ ಚುನಾವಣೆ ಅಂದಾಗ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ಮತದಾರರು ಹಾಕುವಂತಹ ಮತ ಬಹಳ ನಿರ್ಣಾಯಕವಾಗಿರುತ್ತೆ. ಯಾಕಂದರೆ ಪ್ರತಿಯೊಂದು ರಾಜ್ಯ ಕೂಡ ಸಂಸದರನ್ನು ಆಯ್ಕೆ ಮಾಡಿ ಕಳುಹಿಸುತ್ತೆ. ಆ ಸಂಸದರ ಆಯ್ಕೆಯ ಅಂಕಿಅಂಶದ ಆಧಾರದಲ್ಲಿ ದೇಶದ ಪ್ರಧಾನಿಯ ಆಯ್ಕೆ ಆಗುತ್ತೆ. ಸಂಸದರ ಕಾರ್ಯವ್ಯಾಪ್ತಿ ಅಂದ ಸಂದರ್ಭದಲ್ಲಿ ದೇಶದ ಪ್ರಮುಖ ನಿರ್ಣಯವನ್ನು ತೆಗೆದುಕೊಳ್ಬೇಕಾದ್ರೆ ಅಲ್ಲಿ ಸಂಸದರ ಪಾತ್ರ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಪ್ರಬುದ್ಧರನ್ನ, ಪ್ರಜ್ಞಾವಂತರನ್ನ ಸಂಸದರಾಗಿ ಆಯ್ಕೆ ಮಾಡಿ ಕಳುಹಿಸಿದಲ್ಲಿ ಬಹಳ ಮುಖ್ಯವಾಗಿ ದೇಶದ ಪ್ರಮುಖ ನಿರ್ಣಯಗಳಲ್ಲಿ ಅವರು ಕೂಡ ಪಾತ್ರ ವಹಿಸೋದ್ರಿಂದಾಗಿ ಇದು ದೇಶದ ಜವಾಬ್ದಾರಿ ಅಂತ ಕರೆಸ್ಕೊಳ್ಳುತ್ತೆ. ದೇಶದ ಅಭ್ಯುದಯಕ್ಕೆ ಸಂಸದರ ಪಾತ್ರ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ನೀವು ಹಾಕುವಂಥ ಪ್ರತಿ ಮತ ಏನಿದೆ ಇದು ಬಹಳ ಮುಖ್ಯ. ಹಾಗಾಗಿ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ಯಾರೀ ಸಾಗರ್ ಖಂಡ್ರೆ, ಅವರ ಹಿನ್ನೆಲೆ ಏನು, ಅವರ ವಿದ್ಯಾಭ್ಯಾಸ ಏನು, ಬನ್ನಿ ನೋಡೋಣ. ರೈಟ್, ಸಾಗರ್ ಖಂಡ್ರೆ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇವರ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋಗೋದಾದ್ರೆ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಸುಪುತ್ರ ಈ ಸಾಗರ್ ಖಂಡ್ರೆ. 26 ವರ್ಷ ವಯಸ್ಸಾಗಿದೆ ಸಾಗರ್ ಖಂಡ್ರೆ ಅವರಿಗೆ. ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಆಗಿದ್ದಾರೆ. ಇವರು ಏನು ಅನುಭವವನ್ನು ಪಡ್ಕೊಂಡಿದ್ದಾರೆ ಇದು ಕೂಡ ಬಹಳ ಮುಖ್ಯ ಆಗುತ್ತೆ. NSUI ಕಾರ್ಯದರ್ಶಿಯಾಗಿ ಅನುಭವವನ್ನು ಸಾಗರ್ ಖಂಡ್ರೆ ಪಡೆದುಕೊಂಡಿದ್ದಾರೆ. ಇನ್ನು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ
ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದಂತಹ ಅನುಭವ ಸಾಗರ್ ಖಂಡ್ರೆ ಅವರದ್ದು. ಇದಕ್ಕೂ ಇನ್ನು ಶಿಕ್ಷಣ ಸಂಸ್ಥೆಗಳ ಜೊತೆಗೆ ನಿರಂತರ ಸಾರ್ವಜನಿಕ ಸಮಾಜ ಸೇವೆಯಲ್ಲಿ ಸಾಗರ್ ಖಂಡ್ರೆ ಅವರನ್ನು ತೊಡಗಿಸಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ರೈಟ್, ಇವರ ಎಜುಕೇಷನ್ ಏನು, ಇದು ಬಹಳ ಮುಖ್ಯ ಆಗುತ್ತೆ. ಆಗಲೇ ಹೇಳಿದಾಗೆ ಲೋಕಸಭಾ ಚುನಾವಣೆ ಅಂದಾಗ ಪ್ರಜ್ಞಾವಂತರು ಜೊತೆಗೆ ವಿದ್ಯಾವಂತರು ಕೂಡ ಇರಬೇಕು ಅನ್ನುವಂಥ ಮಾತುಗಳ ನಡುವೆ LLB ಪದವೀಧರರು ಸಾಗರ್ ಖಂಡ್ರೆ 1 ವರ್ಷದಿಂದ ಲೋಕಸಭಾ ಕ್ಷೇತ್ರದಲ್ಲಿ ರೌಂಡ್ ಹಾಕಿದ್ದಾರೆ. ಅಂದರೆ ಜನರ ನಾಡಿ ಮಿಡಿತವನ್ನು ಅರಿತಿದ್ದಾರೆ ಮತ್ತು ಜನರಿಗೆ ಹತ್ತಿರವಾಗುವಂಥ ಪ್ರಯತ್ನದಲ್ಲಿ ಸಾಗರ್ ಖಂಡ್ರೆ ಇದ್ದಾರೆ ಅನ್ನುವಂಥದ್ದು. ಅಜ್ಜ ಭೀಮಣ್ಣ ಖಂಡ್ರೆಯ ರಾಜಕೀಯ ಶಕ್ತಿ, ಮತ್ತೊಮ್ಮೆ ಅಜ್ಜ ಭೀಮಣ್ಣ ಖಂಡ್ರೆಯ ರಾಜಕೀಯ ಶಕ್ತಿ, ತಂದೆ ಈಶ್ವರ್ ಖಂಡ್ರೆಯ ಬಲ ಇಲ್ಲಿ ಸಾಗರ್ ಖಂಡ್ರೆಗೆ ಸಹಕಾರವನ್ನು ನೀಡುತ್ತಾ ಅದು ನೋಡಬೇಕಾಗಿದೆ. ಇದೆಲ್ಲದರ ಜೊತೆಗೆ ಬೀದರ್ನಲ್ಲಿ ಕಳೆದ 4 ವರ್ಷದಲ್ಲಿ ವಿವಿಧ ಹೋರಾಟ ಪಕ್ಷ ಸಂಘಟನೆಯಲ್ಲಿ ಸಾಗರ್ ಖಂಡ್ರೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದೀಗ 2024ರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಸಾಗರ್ ಖಂಡ್ರೆ. ಲೋಕಸಭಾ ಚುನಾವಣೆ ಬಹಳ ನಿರ್ಣಾಯಕ, ಗುರುತರವಾದಂಥ ಜವಾಬ್ದಾರಿ ಅನ್ನೋದು ಪ್ರತಿಯೊಬ್ಬ ಮತದಾರರಲ್ಲಿರುತ್ತೆ. ಆ ಅರಿವು ಬಹುತೇಕ ಖಂಡಿತವಾಗ್ಲೂ ಎಲ್ರಿಗೂ ಅರಿವಿರುತ್ತೆ ಅಂತ ನಾವು ಕೂಡ ಭಾವಿಸ್ತೀವಿ. ಸೊ ಇದೆಲ್ಲದರ ನಡುವೆ BJP ಅಭ್ಯರ್ಥಿ ಆಗಿರುವಂಥ ಈ ಭಗವಂತ ಖೂಬಾ ಯಾರು, ಭಗವಂತ ಖೂಬಾ ಅವರ ವಿದ್ಯಾರ್ಹತೆ ಅನ್ನೋದೇನು, ಜೊತೆಗೆ ಅವರು ರಾಜಕೀಯದಲ್ಲಿ ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಂಡಿದ್ದಾರೆ, ಇದೆಲ್ಲವನ್ನ ಬನ್ನಿ ನೋಡ್ತಾ ಹೋಗೋಣ. ಭಗವಂತ ಖೂಬಾ ಅವರ ಪೂರ್ವಾಪರ ಅಂದರೆ ಅವರ ಹಿನ್ನೆಲೆ ಏನು, ಇದೆಲ್ಲವನ್ನ ನಾವು ನೋಡ್ತಾ ಹೋಗೋದಾದ್ರೆ ನವೀಕರಿಸಬಹುದಾದ ಇಂಧನ, ರಾಸಾಯನಿಕ ರಸಗೊಬ್ಬರ ಖಾತೆ ರಾಜ್ಯ ಸಚಿವರಾಗಿದ್ದಾರೆ ಭಗವಂತ ಖೂಬಾ. ಪ್ರಸ್ತುತ ಅವರು ಏನು ಮಾಡ್ತಿದ್ದಾರೆ ಅನ್ನೋದ್ರ ಕುರಿತಂತೆ ಮೊದಲಿಗೆ ನಾವು ಮಾಹಿತಿಯನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ರೈಟ್, ಅವರ ಪೂರ್ವಾಪರ ನೋಡ್ತಾ ಹೋಗೋಣ. ಔರಾದ್ ಪಟ್ಟಣದ ಮಹಾದೇವಿ ಗುರುಬಸಪ್ಪ ದಂಪತಿಯ ಪುತ್ರರಾಗಿ ಭಗವಂತ ಖೂಬಾ ಅವರ ಜನನವಾಗುತ್ತೆ. ಯಾರಿವರ ತಂದೆ ತಾಯಿ ಅಂತ ನೋಡೋದಾದರೆ ಮೂಲತಃ ಎಲ್ಲಿಯವರು ಅಂತ ನೋಡೋದಾದರೆ ಔರಾದ್ ಪಟ್ಟಣದವರು. ಮಹಾದೇವಿ ಗುರುಬಸಪ್ಪ ದಂಪತಿಯ ಪುತ್ರ ಈ ಭಗವಂತ ಖೂಬಾ. ವಿದ್ಯಾಭ್ಯಾಸ ಏನು, ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಬೀದರ್ ಜಿಲ್ಲೆಯಲ್ಲೇ ಅಭ್ಯಾಸ ಮಾಡಿದ್ದಾರೆ. ಸೊ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಎಲ್ಲಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಬೀದರ್ ಜಿಲ್ಲೆಯಲ್ಲೇ ಇವರು ವಿದ್ಯಾಭ್ಯಾಸವನ್ನು ಪಡೆದುಕೊಂಡಿರ್ತಾರೆ. ಏನು ಬಹಳ ಮುಖ್ಯವಾಗಿ ತುಮಕೂರು ಸಿದ್ಧಗಂಗಾ ಮಠದಲ್ಲಿ 1991ರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಭಗವಂತ ಖೂಬಾ ಪಡೆದುಕೊಂಡಿದ್ದಾರೆ. ಸೊ ಬಹಳ ಮುಖ್ಯವಾಗಿ ಸಂಸದರ ಪ್ರಜ್ಞಾವಂತಿಕೆ ಮತ್ತು ಅವರ ವಿದ್ಯಾರ್ಹತೆಯ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ರೋಲನ್ನು ವಹಿಸುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಯ ವಿದ್ಯಾರ್ಹತೆಯನ್ನು ನಾವು ನೋಡ್ತಾ ಇದ್ದೀವಿ. ಶೈಕ್ಷಣಿಕವಾಗಿ ಅವರು ಎಷ್ಟು ಶಿಕ್ಷಣವನ್ನು ಹೊಂದಿದ್ದಾರೆ ಅಂತ. ಅದರಲ್ಲಿ ನೋಡಿ, ಭಗವಂತ ಖೂಬಾ ಅಂದಾಗ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ 1991ರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡಿರ್ತಾರೆ. ಇನ್ನು ಪತ್ನಿ ಶೀಲಾ, ಹಾಗೆಯೇ ಒಬ್ಬ ಮಗ, 2 ಪುತ್ರಿಯರ ಪುಟ್ಟ ಕುಟುಂಬ ಇವರದ್ದು. ಇವರ ಪತ್ನಿಯ ಹೆಸರು ಶೀಲಾ ಅಂತ, ಇನ್ನು ಒಬ್ಬ ಮಗ ಕೂಡ ಇದ್ದಾರೆ, ಇನ್ನು 2 ಪುತ್ರಿಯರು ಇವರಿಗಿದ್ದಾರೆ. ರೈಟ್, ಹಾಗಾದರೆ ಇವರು ಏನೆಲ್ಲ ಜವಾಬ್ದಾರಿಗಳನ್ನು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದಾರೆ, ಇದು ಕೂಡ ಬಹಳ ಮುಖ್ಯವಾದಂತಹ ವಿಚಾರ. ಸಂಘ ಪರಿವಾರದ ನಂಟು ಇವರಿಗಿದೆ. BJPಯ ನಿಷ್ಠಾವಂತ ಕಾರ್ಯಕರ್ತ ಅನ್ನುವಂಥ ಹೆಸರು ಇವರ ಹೆಸರಿನ ಜೊತೆ ಸೇರಿಕೊಂಡಿರುವಂಥದ್ದು. ರೈಟ್, ಜಿಲ್ಲೆಯ ಜನ, ಜಿಲ್ಲೆಯಲ್ಲಿ ಸಂಘಟನೆ ಅಂದ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತಹ ಕೆಲಸ ಇವರದ್ದು. ಹಲವು ಚುನಾವಣೆಗಳ ಉಸ್ತುವಾರಿಯಲ್ಲಿ ಭಗವಂತ ಖೂಬಾ ಯಶಸ್ವಿಯಾಗಿದ್ದಾರೆ. ಯಾವುದೇ ಚುನಾವಣೆ ಬಂದಾಗ ಯಾರೇ ಅಭ್ಯರ್ಥಿ ನಿಂತಿದ್ರೂ ಕೂಡ ಆ ಚುನಾವಣಾ ಉಸ್ತುವಾರಿ ಅಂದ ಸಂದರ್ಭದಲ್ಲಿ ಭಗವಂತ ಖೂಬಾ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಆ ನಿಟ್ಟಿನಲ್ಲಿ ಭಗವಂತ ಖೂಬಾ ಯಶಸ್ವಿಯಾಗಿದ್ದಾರೆ ಎನ್ನುವಂಥ ಮಾತು. 2014ಕ್ಕೆ ಹೋಗೋದಾದರೆ BJP ಟಿಕೆಟ್ ಹಾಗೆಯೇ ಮಾಜಿ CM ಧರಮ್ ಸಿಂಗ್ ವಿರುದ್ಧ ಗೆಲುವನ್ನು ಸಾಧಿಸ್ತಾರೆ. ಇದು ಬಹಳ ಮುಖ್ಯವಾದಂಥ ವಿಚಾರ ಆಗುತ್ತೆ. ಯಾಕೆಂದರೆ ಘಟಾನುಘಟಿ ನಾಯಕರು ಅಂತ ಕರೆಸ್ಕೊಂಡಿರ್ತಾರೆ. ಕಾಂಗ್ರೆಸ್ ಅಂದಾಗ ಬಹಳ ಹಿಂದಿನ ಪಕ್ಷ, BJP ಅಂದ ಸಂದರ್ಭದಲ್ಲಿ ಆ ನಂತರ ಬಂದಂತಹ ಪಕ್ಷ. ಚುನಾವಣೆ ಅಂದಾಗ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನೋಡಿ, ಮಾಜಿ CM ಧರಮ್ ಸಿಂಗ್ ವಿರುದ್ಧ ಗೆಲುವನ್ನು
ಭಗವಂತ ಖೂಬಾ ಪಡೆದುಕೊಂಡಿದ್ದನ್ನು ನೋಡ್ಬೋದು. 2019ರಲ್ಲಿ ಈಶ್ವರ್ ಖಂಡ್ರೆ ವಿರುದ್ಧ 1.16 ಲಕ್ಷ ಮತಗಳ ಅಂತರದ ಜಯ, 1,16,000 ಮತಗಳ ಜಯವನ್ನು ಭಗವಂತ ಖೂಬಾ ಈಶ್ವರ್ ಖಂಡ್ರೆ ವಿರುದ್ಧ ಪಡೆದುಕೊಂಡಿದ್ದಾರೆ. ಯಾವಾಗ? 2019ರಲ್ಲಿ. ಇವರ ಪ್ರತಿಸ್ಪರ್ಧಿ ಯಾರೀಗ? ಅದೇ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ. ರೈಟ್. ಇನ್ನು ಬೀದರ್ ಜಿಲ್ಲೆಯ ಮೊದಲ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಹೆಗ್ಗಳಿಕೆ ಇವರದ್ದು. ಜಿಲ್ಲೆಯಲ್ಲಿ ಒಬ್ಬ ಪ್ರತಿನಿಧಿಯಾಗಿ ಇದ್ದಂತಹ ಇವರು ಕೇಂದ್ರದಲ್ಲಿ ಏನು ಕೆಲಸವನ್ನು ನಿರ್ವಹಿಸ್ತಾರೆ ಇದು ಕೂಡ ಬಹಳ ಮುಖ್ಯ. ಮತ್ತು ಅವರ ಜಿಲ್ಲೆಯ ಪ್ರತಿನಿಧಿಯಾಗಿ ಕೇಂದ್ರ ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದಂಥ ಹೆಗ್ಗಳಿಕೆ ಇದೆಯಲ್ಲ, ಆ ಜಿಲ್ಲೆಗೆ ಒಂದು ಹೆಮ್ಮೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ ಬೀದರ್ ಜಿಲ್ಲೆಯ ಮೊದಲ ಕೇಂದ್ರ ಸಚಿವರಾಗಿ ಪ್ರಮಾಣ ಸ್ವೀಕರಿಸಿದಂಥ ಹೆಗ್ಗಳಿಕೆ ಭಗವಂತ ಖೂಬಾ ಮೇಲಿರುವಂಥದ್ದು. ಇನ್ನು ತೀವ್ರ ಪೈಪೋಟಿಯಲ್ಲಿ ಬಿಜೆಪಿ ಭಗವಂತ ಖೂಬಾರಿಗೆ 3ನೇ ಬಾರಿ ಟಿಕೆಟನ್ನು ಕೊಟ್ಟಿದೆ. ಬಿಜೆಪಿಯಲ್ಲಿ ಈ ಬಾರಿ ಟಿಕೆಟ್ ಅಂದಾಗ ಬಹಳಷ್ಟು ಹಗ್ಗಜಗ್ಗಾಟ ಇತ್ತು ಮತ್ತು ಆಕಾಂಕ್ಷಿಗಳ ಪಟ್ಟಿ ಕೂಡ ಬಹಳ ದೊಡ್ಡದಿತ್ತು. ಇದೆಲ್ಲದರ ನಡುವೆ ಬಹಳಷ್ಟು ಪೈಪೋಟಿಯ ನಡುವೆ ಬಿಜೆಪಿ ಸದ್ಯ ಭಗವಂತ ಖೂಬಾಗೆ 2024ರ ಲೋಕಸಭಾ ಚುನಾವಣೆಯ ಟಿಕೆಟನ್ನು ಕೊಟ್ಟಿದೆ. ರೈಟ್. ಇದೀಗ 2024ರ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಭಗವಂತ ಖೂಬಾ. ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದ ಮೂಲಕ ನಾವು ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡ್ರೂ ಆ ಕ್ಷೇತ್ರದಲ್ಲಿರುವಂತಹ ಅಭ್ಯರ್ಥಿಯ ಪೂರ್ವಾಪರವನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಕಾರಣ ಇಷ್ಟೇ, ಜನಸಾಮಾನ್ಯರು ನೀವು ಹಾಕುವ ಒಂದೊಂದು ಮತ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ನೀವು ಹಾಕುವ ಆ ಒಂದು ಮತದಿಂದ ಗೆಲುವನ್ನು ಕಂಡವರಿದ್ದಾರೆ, ಸೋಲನ್ನು ಕೂಡ ಕಂಡವರಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ 100% ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು. ಇದೆಲ್ಲದರ ನಡುವೆ ಬಹಳ ಮುಖ್ಯವಾಗಿ ಬೀದರ್ ಕ್ಷೇತ್ರ ಅಂದಾಗ ಬಿಜೆಪಿಯ ಅಭ್ಯರ್ಥಿ ಭಗವಂತ ಖೂಬಾ ಆಗಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ ಕಣದಲ್ಲಿದ್ದಾರೆ. ಹಾಗಾಗಿ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ, ಅಲ್ಲಿ ಎಷ್ಟರ ಮಟ್ಟಿಗೆ ಚುನಾವಣಾ ಪ್ರಚಾರ ಅನ್ನೋದು ನಡೀತಾ ಇದೆ, ಈ ನಿಟ್ಟಿನಲ್ಲಿ ಸಮಗ್ರವಾಗಿ ಮಾಹಿತಿಯನ್ನು ನಮ್ಮ ಬೀದರ್ ಪ್ರತಿನಿಧಿ ಅನಿಲ್ ಕುಮಾರ್ ನೀಡ್ತಾರೆ. ಅನಿಲ್, ಬಿಜೆಪಿಯಿಂದ ಭಗವಂತ ಖೂಬಾ ಕಣದಲ್ಲಿದ್ದಾರೆ, ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ಕಣದಲ್ಲಿದ್ದಾರೆ. ಸೊ ಅಭ್ಯರ್ಥಿಗಳ ಕುರಿತಂತೆ ಪೂರ್ವಾಪರ ನಾವು ತಿಳ್ಕೊಂಡಿದ್ದೀವಿ. ಆದರೆ ಈಗ ಆ ಭಾಗದ ಗ್ರೌಂಡ್ ರಿಪೋರ್ಟ್ ಏನು ಹೇಳ್ತಿದೆ, ಚುನಾವಣಾ ಪ್ರಚಾರವನ್ನು ಅಭ್ಯರ್ಥಿಗಳು ಯಾವ ರೀತಿ ಮಾಡ್ತಿದ್ದಾರೆ, ಭಗವಂತ ಖೂಬಾ ಅಂದಾಗ ಅಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಏನು, ಸಾಗರ್ ಖಂಡ್ರೆ ಅಂದಾಗ ಅಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಏನು, ಜನರ ನಾಡಿ ಮಿಡಿತ ಏನು ಹೇಳ್ತಿದೆ ಅನಿಲ್? ಅನಿಲ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ಅಭ್ಯರ್ಥಿ ಎಂದಾಗ ಬಿಜೆಪಿಯಿಂದ ಭಗವಂತ ಖೂಬಾ ಇದ್ದಾರೆ, ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ, ರೈಟ್. ಆದರೆ ಭಗವಂತ ಖೂಬಾ ಪ್ಲಸ್ ಆ್ಯಂಡ್ ಮೈನಸ್ ಏನು, ಸಾಗರ್ ಖಂಡ್ರೆ ಪ್ಲಸ್ ಆ್ಯಂಡ್ ಮೈನಸ್ ಏನು, ಆ ಭಾಗದ ಜನರ ನಾಡಿ ಮಿಡಿತ ಅಥವಾ ಬೆಂಬಲ ಯಾವ ಪಕ್ಷಕ್ಕೆ ಮತ್ತು ಯಾವ ಅಭ್ಯರ್ಥಿಗಿದೆ ಅಂತ ಸದ್ಯ ಅನ್ನಿಸ್ತಾ ಇದೆ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಅನಿಲ್ ಅವರನ್ನ ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡೋಣ. ನೋಡಿ, ಭಗವಂತ ಖೂಬಾ ಅಂದ ಸಂದರ್ಭದಲ್ಲಿ ನಾವು ಬಹಳ ಮುಖ್ಯವಾಗಿ ನೋಡ್ತಾ ಹೋಗೋಣ. ಜೂನ್ 1, 1967ರಲ್ಲಿ ಇವರ ಜನನವಾಗುತ್ತೆ. ಭಾರತೀಯ ರಾಜಕಾರಣಿ ಇವರು. ಪ್ರಸ್ತುತ 7 ಜುಲೈ 2021ರಿಂದ ಭಾರತ ಸರ್ಕಾರದಲ್ಲಿ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳು, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ರಾಜ್ಯ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬೀದರ್ ಲೋಕಸಭೆಯ ಸದಸ್ಯರು ಕೂಡ ಆಗಿದ್ದಾರೆ. ಮೇ 2014ರಿಂದ ಕರ್ನಾಟಕದಲ್ಲಿ ಸಭಾ ಕ್ಷೇತ್ರ ಮತ್ತು ಅವರು ಭಾರತೀಯ ಜನತಾ ಪಕ್ಷದ ಸದಸ್ಯರು ಕೂಡ ಆಗಿರ್ತಾರೆ. ಇವರ ಜೀವನ ಮತ್ತು ಹಿನ್ನೆಲೆ ಅಂತ ನೋಡೋದಾದರೆ ಬಹಳ ಮುಖ್ಯವಾಗಿ ಆಗಲೇ ಹೇಳಿದ ಹಾಗೆ 1 ಜೂನ್ 1967ರಲ್ಲಿ ಜನನ ಆಗುತ್ತೆ. ಔರಾದ್ನವರು ಮೂಲತಃ ಇವರು. ಗುರುಬಸಪ್ಪ ಖೂಬಾ ಮತ್ತು ಮಹಾದೇವಿ ಖೂಬಾ ದಂಪತಿಯ ಸುಪುತ್ರ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಇವರು ಪಡ್ಕೊಳ್ತಾರೆ. BE ಎಂಜಿನಿಯರಿಂಗ್ ತುಮಕೂರಿನ ಕಾಲೇಜು ಪಡೆದುಕೊಳ್ಳುವಂಥದ್ದು. ಇವರ ಪತ್ನಿಯ ಹೆಸರು ಶೀಲಾ. ಒಬ್ಬ ಮಗ ಇದ್ದಾನೆ, ಇಬ್ಬರು ಹೆಣ್ಮಕ್ಳು ಅನ್ನುವಂತಹ ಸದ್ಯದ ಮಾಹಿತಿ ಇದೆ.
ಕೃಷಿಕರು ಮೂಲತಃ ಇವರು ಏನು ವೃತ್ತಿಯನ್ನು ಮಾಡ್ತಾ ಇದ್ರು ಅಂತ ನೋಡೋದಾದರೆ ಕುಟುಂಬ ಅಂದಾಗ ಕೃಷಿಕ ವೃತ್ತಿ, ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಮಾಡ್ತಾರೆ. ನಿರಂತರವಾಗಿ ಸಮಾಜ ಸೇವೆಯನ್ನು ಇವರು ಮಾಡ್ಕೊಳ್ತಾ ಬಂದಿದ್ದಾರೆ. ಇದೆಲ್ಲದರ ನಡುವೆ ಈ ಬಾರಿ ವಿಶೇಷವಾಗಿ ಟಿಕೆಟ್ ಅಂದಾಗ ಬಿ ಜೆ ಪಿಯಿಂದ ಒಂದಷ್ಟು ತೀವ್ರ ಪೈಪೋಟಿ ಅನ್ನೋದು ಇತ್ತೇ ಇತ್ತು. ಇದೆಲ್ಲದರ ನಡುವೆ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದ್ದರೂ ಕೂಡ ಭಗವಂತ ಖೂಬಾ ಈ ಸತಿ ಟಿಕೆಟನ್ನು ತೆಗೆದುಕೊಂಡಿದ್ದೆ ಒಂದು ರೀತಿ ಸಾಹಸ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿನ್ನೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರ ಸಚಿವ ಬಿಜೆಪಿ ಅಭ್ಯರ್ಥಿ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರು ಆಗಿರುವಂತಹ ಭಗವಂತ ಖೂಬಾ ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ. ಹೆಂಗೆ 3 ಗಂಟೆ ಒಳಗೆ ನಾಮಪತ್ರ ಸಲ್ಲಿಸಬೇಕಾಗಿತ್ತು, ಓಡೋಡಿ ಬಂದು ನಾಮಪತ್ರ ಸಲ್ಲಿಸಿದ್ದಾರೆ. ಸಾಗರ್ ಖಂಡ್ರೆ ಕುರಿತಂತೆ ನಂತರ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅನಿಲ್, ಬೀದರ್ನಲ್ಲಿ ಭಗವಂತ ಖೂಬಾ ಬಿಜೆಪಿಯಿಂದ, ಸಾಗರ್ ಖಂಡ್ರೆ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹಿರಿಯ ಮತ್ತು ಯುವ ನಾಯಕರ ನಡುವಿನ ಈ ಪೈಪೋಟಿಯಲ್ಲಿ ಆ ಭಾಗದ ಜನರ ಬೆಂಬಲ ಯಾವ ಪಕ್ಷ ಯಾವ ಅಭ್ಯರ್ಥಿಗಿದೆ ಅಂತ ಸದ್ಯಕ್ಕೆ ರಿಪೋರ್ಟ್ಸ್ ಲಭ್ಯವಾಗ್ತಾ ಇದೆ. ಈಗ ಸದ್ಯಕ್ಕೆ ಇವರಿಗೆ ಮತದಾರರು ಇದನ್ನೇ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಹೇಳೋದು ತುಂಬಾನೇ ಕಷ್ಟ ಆಗುತ್ತೆ. ಆದ್ರೂ ಕೂಡ ಬಿಜೆಪಿಯಲ್ಲಿನ ಭಿನ್ನಮತಗಳಿರ್ಬೋದು, ಮುಖಂಡರ ನಡುವಿನ ವೈಮನಸ್ಸುಗಳಿರ್ಬೋದು, ಎಲ್ಲವನ್ನ ನೋಡ್ಕೊಂಡಾಗ ಕಳೆದು ಕೂಡಿಸಿ ಲೆಕ್ಕಾಚಾರ ಹಾಕಿದಾಗ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಇಲ್ಲಿ ಮುನ್ನಡೆ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಣ್ಣಿಗೆ ಕಾಣ್ತಾ ಇವೆ. ಯಾಕಂದ್ರೆ ಭಗವಂತ ಖೂಬಾ ಅವರು ನಿನ್ನೆ ಕೂಡ ತನ್ನ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ದಾರೆ. ಅಲ್ಲಿ ಕೂಡ ಸಾಕಷ್ಟು ಜನರನ್ನ, ತನ್ನ ಅಭಿಮಾನಿಗಳಿರ್ಬೋದು, ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಜಮಾಯಿಸುವ ಮೂಲಕ ಅವರು ಕೂಡ ತನ್ನ ಶಕ್ತಿ ಪ್ರದರ್ಶನ ಮೂಲಕ ತನ್ನ ಬಲವನ್ನ ತೋರಿಸಿದ್ದಾರೆ. ಅದಕ್ಕೂ ಮೊದಲು ಸಾಗರ್ ಖಂಡ್ರೆ ಅವರು, ಈಶ್ವರ್ ಖಂಡ್ರೆ ಅವರು ಇದ್ದಾರೆ ಅಲ್ಲ, ಕಾಂಗ್ರೆಸ್ ಟೀಮ್ ಏನಿದೆ ಅದು ಕೂಡ ಶಕ್ತಿ ಪ್ರದರ್ಶನವನ್ನ ತೋರಿಸುವ ಮೂಲಕ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು. ಸೊ ಇವೆಲ್ಲವೂ ಕೂಡ ಆಯಾ ಪಕ್ಷಗಳ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಾಗಿರ್ತವೆ. ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮಹತ್ವದಾಗುತ್ತೆ, ಸಿದ್ಧಾಂತಗಳು ಮುಖ್ಯವಾಗುತ್ತವೆ ಮತ್ತು ಅರ್ಬನ್ ಮತ್ತು ರೂರಲ್ ವೋಟರ್ಸ್ ಅನ್ನುವಂತಹ ಜಾಸ್ತಿ ವ್ಯತ್ಯಾಸ ಇರೋದ್ರಿಂದ, ಅಂದ್ರೆ ನಮ್ಮ ಭಾಗದಲ್ಲಿ ನಗರ ಪ್ರದೇಶದ ಮತದಾರರ ಸಂಖ್ಯೆ ಕಮ್ಮಿ ಇದೆ. ಅದರ ಅರ್ಥ ಏನು ಅಂತಂದ್ರೆ ಶಿಕ್ಷಿತರ ಸಂಖ್ಯೆ ಕಮ್ಮಿ ಇದೆ ಅಂತ ಅರ್ಥ. ಹೀಗಾಗಿ ಗಡಿ ಭಾಗ ಆಗಿರೋದ್ರಿಂದ ಇಲ್ಲಿ ಅಕ್ಷರ ಜ್ಞಾನದ ಕೊರತೆ ಜಾಸ್ತಿ ಇರೋದ್ರಿಂದ ಜನರಿಗೆ ಚುನಾವಣೆಯ ಏನು ಅವಲಕ್ಷಣಗಳಿವೆ ಅವೆಲ್ಲವೂ ಕೂಡ ಸುತ್ತುವರಿಯುವಂಥದ್ದು. ಎಲ್ಲೋ ಒಂದ್ ಕಡೆ ಚುನಾವಣೆ ಮುಗಿಯುವವರೆಗೂ ಕೂಡ ಯಾರು ಮುನ್ನಡೆ ಯಾರು ಹಿನ್ನಡೆ ಅನ್ನೋದು ಹೇಳುವುದಂತೂ ನಿಜಕ್ಕೂ ಇಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಸಾಗರ್ ಖಂಡ್ರೆ ಕೂಡ BA LLB ಪದವೀಧರರಾಗಿದ್ದಾರೆ. ಆಮೇಲೆ ಅದರ ಎದುರೇ 2 ಸಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ಮತ್ತೆ ಬಿಜೆಪಿಯಿಂದ ಮತ್ತೊಮ್ಮೆ 3ನೇ ಸಾರಿ ಕಣಕ್ಕೆ ಬಂದಿರತಕ್ಕಂಥ ಭಗವಂತ ಖೂಬಾ ಅವರು ಕೂಡ ಹಿರಿಯ ಉಚ್ಚತಿ ರಾಜಕಾರಣಿಗಳಾಗಿದ್ದಾರೆ. ಹೀಗಾಗಿ ಸಾಗರ್ ಖಂಡ್ರೆ ಹೊಸ ಹುಡುಗ ಆಗಿದ್ದು, ಭಗವಂತ ಖೂಬಾ ಅವರು ಹಿರಿಯ ರಾಜಕಾರಣಿಗಳು ಮತ್ತು ಧುರೀಣರು ಮತ್ತು ಅವರಿಗೆ ರಾಜಕೀಯ ಜ್ಞಾನವನ್ನು ಎಲ್ಲ ಇಟ್ಕೊಂಡು ಕಣಕ್ಕೆ ಬಂದಿರ್ತಕ್ಕಂಥದ್ದು. ಎರಡನ್ನ ಕಂಪೇರ್ ಮಾಡಿದಾಗ ನಿಜಕ್ಕೂ ಜನರ ಮಧ್ಯೆ ಒಂದು ಆಪ್ಷನ್ ಅಂತೂ ಇದ್ದೇ ಇದೆ. ಹೊಸಬರಿಗೆ ಏನಾದ್ರು ಅವಕಾಶ ಕೊಡಬೇಕು ಅಂದಾಗ ಸಾಗರ್ ಖಂಡ್ರೆಗೆ ಅವಕಾಶ ಸಿಗುತ್ತೆ. ಇಲ್ಲ ಮೋದಿ ಅಲ್ಲೇ ಏನಾದ್ರು ವರ್ಕೌಟ್ ಆದ್ರೆ ಮತ್ತೆ ಭಗವಂತ ಖೂಬಾ ಅವರಿಗೆ ಹೊರವಾಗುವಂತಹ ಲಕ್ಷಣಗಳು ಕೂಡ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಇವತ್ತೇ ಎಲ್ಲವೂ ಕೂಡ ಹೇಳೋದು ತುಂಬಾನೇ ಕಷ್ಟ ಆಗುತ್ತೆ. ಸಾಗರ್ ಖಂಡ್ರೆ ಅಂತ ಸಂದರ್ಭದಲ್ಲಿ ಯಾವ ರೀತಿಯ ಪ್ಲಸ್ ಅಂಡ್ ಮೈನಸ್ಗಳಿದ್ದಾವೆ? ಯಾಕಂತ ಹೇಳಿದ್ರೆ ರಾಜಕೀಯ ಹಿನ್ನೆಲೆಯನ್ನ ಹೊಂದಿರುವಂತಹ ಕುಟುಂಬ ಸಾಗರ್ ಖಂಡ್ರೆ ಅವರದಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಅನಿಲ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಇದೊಂದು ಪ್ಲಸ್. ಗ್ಯಾರಂಟಿ ಯೋಜನೆಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ, ಅದು ಅಧಿಕಾರಕ್ಕೆ ಬಂದು 1 ವರ್ಷದಲ್ಲಿ ಅನ್ನೋದು ಕಾಂಗ್ರೆಸ್ನ ವಾದ ಆಗಿರುವುದರಿಂದಾಗಿ ಆ ಭಾಗದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ಜನರಿಗೆ ತಲುಪಿದ್ದಾವ, ಇದು ಪ್ಲಸ್ ಆಗುತ್ತಾ? ಹಾಗೆಯೇ ಸಾಗರ್ ಖಂಡ್ರೆ ಅಂತ ಸಂದರ್ಭದಲ್ಲಿ LLB ಓದ್ಕೊಂಡಿದ್ದಾರೆ, ಅವರು ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ಎಷ್ಟರ ಮಟ್ಟಿಗೆ ತೊಡಗಿಸಿಕೊಂಡಿದ್ದಾರೆ. ಈ 3 ಅಂಶಗಳು ಪ್ಲಸ್ ಆಗಿ ಮೊಟ್ಟ ಮೊದಲ ಬಾರಿಗೆ ಸಂಸತ್ ಪ್ರವೇಶವನ್ನ ಸಾಗರ್ ಖಂಡ್ರೆ ಮಾಡುವಂತ ಚಾನ್ಸಸ್ ಎಷ್ಟಿದೆ ಅಂತ? ಖಂಡಿತವಾಗಿಯೂ ನಿಮ್ಮ ಮಾತಿನಲ್ಲಿ ತುಂಬಾನೇ ಸ್ಪಷ್ಟವಾಗಿ ಸಾಕಷ್ಟು ಮಾಹಿತಿಗಳನ್ನ ತಾವೇ ಹೇಳಿದ್ರಿ. ಯಾಕಂದ್ರೆ ಸಾಗರ್ ಖಂಡ್ರೆ ಅವರ ರಾಜಕೀಯ ಹಿನ್ನೆಲೆ ಭೀಮಣ್ಣ ಖಂಡ್ರೆ ಆಗಿರ್ಬೋದು, ಈಶ್ವರ್ ಖಂಡ್ರೆ ಅವರ ತಂದೆ ಆಗಿರ್ಬೋದು, ಹೀಗೆ ಖಂಡ್ರೆ ಪರಿವಾರ ಬೀದರ್ ಜಿಲ್ಲಾ ರಾಜಕಾರಣದಲ್ಲಿ ತನ್ನದೇ ಆದಂತಹ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ, ತನ್ನದೇ ಆದಂತಹ ಬೆಂಬಲಿಗರ ಪಡೆಯನ್ನ ಇಟ್ಕೊಂಡಿದೆ. ಹೀಗಾಗಿ ಮತ ಬ್ಯಾಂಕ್ಗಳ ಕೊರತೆ ಅವರಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಮ್ಮಿ ಏನಿಲ್ಲ. ಅವರು ರಾಜಕೀಯದಲ್ಲಿ ತನ್ನದೇ ಆದಂತಹ ಬಲವನ್ನ ಇಟ್ಕೊಂಡಿದ್ದಾರೆ. ಈಗ ಅದನ್ನ ಮೀರಿ ಏನು ಗ್ಯಾರಂಟಿಗಳು ತಾವು ಹೇಳಿದ್ರಿ, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಉಚಿತ ವಿದ್ಯುತ್ ಸ್ಕೀಮ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮತದಾರರ ಮೇಲೆ ನೇರವಾದಂತಹ ಪರಿಣಾಮ ಬೀರುವಂತಹ
ಯೋಜನೆಗಳು ಇದನ್ನ ಇಟ್ಕೊಂಡು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರದಲ್ಲಿ ಬರ್ಲಿಕ್ಕೆ ಸಾಕಷ್ಟು ಅನುಕೂಲ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನ ನೋಡ್ಕೊಂಡಾಗ ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂತಹ ರಾಜಕೀಯ ಪರಿಸ್ಥಿತಿಗಳ ಮತ್ತು ಸನ್ನಿವೇಶಗಳ ಏನಿವೆ ಇವೆಲ್ಲವನ್ನ ಕೂಡಿಸಿ ಲೆಕ್ಕ ಹಾಕಿದಾಗ ಬಿಜೆಪಿಯಲ್ಲಿನ ಭಿನ್ನಮತ ಏನಿದೆವು ಅದು ಕೂಡ ಸಾಗರ್ ಖಂಡ್ರೆಗೆ ಹೊರವಾಗಲಿದೆ. ಯಾಕಂದ್ರೆ ಔರಾದ್ ಮೀಸಲು ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಶಾಸಕರು ಮಾಜಿ ಸಚಿವರಾದಂತಹ ಪ್ರಭು ಚವ್ಹಾಣ್ ಅವರು ಅನಾರೋಗ್ಯಕ್ಕೀಡಾಗಿ ಅವರು ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಹೀಗಾಗಿ ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿ 32,000 ಮತಗಳ ಲೀಡ್ ಏನಿತ್ತು ಅದು ಭಗವಂತ್ ಖೂಬಾ ಅವರಿಗೆ ಸಿಕ್ಕಿತ್ತು. ಈಗ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಗರ್ ಖಂಡ್ರೆ ಅವರು ಮುನ್ನಡೆ ಸಾಧಿಸುವಂತಹ ಲಕ್ಷಣಗಳಿವೆ. ಅಲ್ಲದೆ ಬಸವ ಕಲ್ಯಾಣಲ್ಲೂ ಕೂಡ ಅದೇ ಪರಿಸ್ಥಿತಿ, ಚಿಂಚೋಳಿ, ಆಳಂದ್ ಹೀಗೆ ಕೆಲವೊಂದು ಭಾಗಗಳಲ್ಲಿ ಅಲ್ಲಿಯ ಸ್ಥಳೀಯ ನಾಯಕರ ಮುನಿಷೇರಿದೆ, ಅವು ಕೂಡ ಬಿಜೆಪಿಗೆ ಮೈನಸ್ ಆಗುವಂತ ಸಾಧ್ಯತೆ ಇದೆ. ಅದು ಕೂಡ ವ್ಯತಿರಿಕ್ತವಾಗಿ ಸಾಗರ್ ಖಂಡ್ರೆಗೆ ಪ್ಲಸ್ ಆಗುವಂತದ್ದು. ಎಲ್ಲ ಒಂದ್ ಕಡೆ ಸಾಗರ್ ಖಂಡ್ರೆ ಕೂಡ ಬೀದರ್ ಜಿಲ್ಲೆಯಲ್ಲಿ ಅವರ ಶಿಕ್ಷಣ ಸಂಸ್ಥೆಯ ಮೂಲ ಏನಿದೆ ಅವೆಲ್ಲವನ್ನ ಇಟ್ಕೊಂಡು ಜನರ ಮಧ್ಯೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಮಾತಿನ ಚಾತುರ್ಯ ಕೂಡ ಅವರಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ರಾಜಕೀಯ ಅನುಭವ ಕೊರತೆ ಇದ್ರೂ ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸುವಂತಹ ಸಾಮರ್ಥ್ಯ ಸಾಗರ್ ಖಂಡ್ರೆ ಅವರು ಕಳೆದ ಒಂದೆರಡು ಕಾರ್ಯಕ್ರಮಗಳ ವೇದಿಕೆಗಳಲ್ಲಿ ಮಾಡಿದಂತಹ ಭಾಷಣಗಳಲ್ಲಿ ಕಂಡು ಬಂದಿರತಕ್ಕಂತಹ ಸನ್ನಿವೇಶದಿಂದ ಸ್ಪಷ್ಟ ಆಗುತ್ತೆ. ಹೀಗಾಗಿ ಬೀದರ್ ಜಿಲ್ಲೆಯಲ್ಲಿ ಖಂಡ್ರೆ ಕುಟುಂಬದ ಅಸ್ತಿತ್ವ ಏನಿದೆ ಅದಕ್ಕೂ ಒಂದು ತನ್ನದೇ ಆದಂತಹ ಛಾಪಿದೆ. ಮತ್ತು ಈ ಎಲ್ಲವನ್ನ ಕೂಡಿಸಿ ಲೆಕ್ಕಾಚಾರ ಹಾಕಿದಾಗ ಮೋದಿ ಅಲೆಯನ್ನ ತಡಿಲಿಕ್ಕೆ, ಗ್ರಾಮೀಣ ಮತದಾರರ ಮೇಲೆ ಪರಿಣಾಮ ಬೀರಲಿಕ್ಕೆ ನೇರವಾದಂತಹ ಗ್ಯಾರಂಟಿ ಯೋಜನೆಗಳಿರ್ಬೋದು, ಆಮೇಲೆ ಸಾಗರ್ ಖಂಡ್ರೆ ಪರಿವಾರದ ಪ್ರಭಾವ ಇರ್ಬೋದು, ಮತ್ತು ಅದಕ್ಕಿಂತ ದೊಡ್ಡದಾಗಿ ಬಿಜೆಪಿಯಲ್ಲಿನ ಭಿನ್ನಮತ ಇರ್ಬೋದು, ಬಿಜೆಪಿಗೆ ವ್ಯತಿರಿಕ್ತವಾಗಿ ಏನು ಮರಾಠ ಸಮುದಾಯ ಹೊರಗೆ ಹೋಗಿದೆ ಅದು ಕೂಡ ಬಿಜೆಪಿಗೆ ಮೈನಸ್ ಆಗುತ್ತೆ, ಅದು ಸಾಗರ್ ಖಂಡ್ರೆಗೆ ಪ್ಲಸ್ ಆಗುತ್ತೆ. ಇವೆಲ್ಲವನ್ನ ಕೂಡಿಸಿ ಲೆಕ್ಕಾಚಾರ ಹಾಕಿದಾಗ ಇದು ಎಲ್ಲವೂ ಕೂಡ ವಾತಾವರಣ ಇದೆ. ಇದು ವೋಟ್ ಆಗಿ ಮತಗಳ ರೂಪದಲ್ಲಿ ಗಟ್ಟಿಗೆ ಹೋಗುವವರೆಗೂ ಇದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ದಿವ್ಯಾ, ಭಗವಂತ್ ಖೂಬಾ ಅಂದ ಸಂದರ್ಭದಲ್ಲಿ ನೀವು ಹೇಳ್ತಿದ್ರಿ ಬಿಜೆಪಿಯಲ್ಲಿನ ಭಿನ್ನಮತ ಯಾವ ಪ್ರಮಾಣದಲ್ಲಿದೆ ಅಂತ, ಅದನ್ನು ಸ್ವಲ್ಪ ಕ್ಲಾರಿಟಿ ಕೊಡಬೇಕು. ಯಾಕಂದ್ರೆ ಬಹುತೇಕ 8ರಿಂದ 10 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಒಳ ಏಟಿನ ಸಂಕಟ ಅಥವಾ ನೋವು ಕೂಡ ಇರೋದ್ರಿಂದಾಗ ಬೀದರ್ ಕ್ಷೇತ್ರ ಅಂದಾಗ ಆ ಭಿನ್ನಮತ ಅಸಮಾಧಾನ ಅನ್ನೋದು ಭಗವಂತ್ ಖೂಬಾ ಅವರಿಗೆ ಒಳ ಏಟಿನ ರುಚಿ ಏನಾದರೂ ತೋರಿಸುತ್ತಾ ಹಾಗೆ ಅನ್ನೋದು ಒಂದು. ಮತ್ತು ಬೀದರ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಆಗಬೇಕು, 100% ತಲುಪಬೇಕು. ಆ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಅನಿಲ್? ಖಂಡಿತವಾಗಿಯೂ ಈಗ ಮತದಾನ 100% ಆಗ್ಬೇಕು ಅನ್ನೋಂತ ಏನು ಮತದಾನ ಜಾಗೃತಿ ಅಭಿಯಾನ ಕೂಡ ಅಲ್ಲಲ್ಲಿ ನಡೀತಾ ಇದೆ. ಆದ್ರೆ ಬೀದರ್ ಜಿಲ್ಲೆಯಲ್ಲಿ ಏನು ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇಲ್ಲಿ 25% 27% ಜನ ಹೊರಗೆ ಇದ್ದಾರೆ. ಮುಂಬೈ, ಪೂನಾ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ತನ್ನ ಉಪಜೀವನ ಹೊಟ್ಟೆಪಾಡಿಗಾಗಿ ಕೆಲಸಕ್ಕೆ ವಲಸೆ ಹೋಗಿರ್ತಕ್ಕಂತಹ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಇದು ಕೂಡ ಈ ಚುನಾವಣೆಯ ಮತದಾರರ ಏನು ನಾವು 100% ಮತದಾನ ಆಗ್ಬೇಕು ಅಂತೀವೋ ಅದರ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಲೋಕಸಭೆ ಚುನಾವಣೆ ಆಗಿರೋದ್ರಿಂದ ಹೆಚ್ಚಿನ ಆಸಕ್ತಿ ಯಾರು ಕೂಡ ತೆಗೆದುಕೊಳ್ಳುವುದಿಲ್ಲ. ಹೀಗಾಗಿ ಮತದಾನದ ಜಾಗೃತಿ ಅನುಗುಣವಾಗಿ ಹೊರಗೆ ಇರ್ತಕ್ಕಂತಹ ಜನರನ್ನ ತಂದು ಮತ ಮಾಡಿಸುವಂತಹ ಕೆಲಸ ಕೂಡ ಬೀದರ್ ಜಿಲ್ಲಾಡಳಿತ ಆಗಿರ್ಬೋದು, ಚುನಾವಣಾ ಆಯೋಗ ಆಗಿರ್ಬೋದು ಮಾಡುವಂತಹ ಪ್ರಯತ್ನ ಕೂಡ ಇಲ್ಲಿ ಮಾಡಿದಾಗ 100% ಮತ ಆಗುತ್ತೆ. ಒಂದು. ನಂಬರ್ 2, ಭಗವಂತ್ ಖೂಬಾ ಅವರ ಏನು ಬಿಜೆಪಿಯಲ್ಲಿನ ಏನು ಭಿನ್ನ ಮತದ ಬಗ್ಗೆ ವ್ಯಾಖ್ಯಾನ ಮಾಡುವುದಾದ್ರೆ ಬಿಜೆಪಿಯಲ್ಲಿ ಭಗವಂತ್ ಖೂಬಾ ಅವರಿಗೆ ಟಿಕೆಟ್ ನೀಡಬಾರದು ಅನ್ನುವಂತಹ ವೇದಿಕೆಯಲ್ಲಿ ನಿಂತು ಪ್ರಭು ಚವ್ಹಾಣ್ ಅವರು ರಾಜ್ಯಾಧ್ಯಕ್ಷರ ಕಾಲಿಗೆ ಎಗರಿ ಅವರನ್ನ ಕಾಲಿಗೆ ಬೀಳುವಂತಹ ಪರಿಸ್ಥಿತಿಯಲ್ಲಿ ಬಿದ್ದು ಟಿಕೆಟ್ ಕೊಡಬಾರದು ಅನ್ನೋಂತಹ ಪರಿಸ್ಥಿತಿಯಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು, ವಿರೋಧ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಬಸವ ಕಲ್ಯಾಣದ ಶರಣು ಸಲಗಾರ್ ಅವರು ಕೂಡ ವಿರೋಧ ಮಾಡಿದ್ದಾರೆ. ಬಿಜೆಪಿಯ ಬೂತ್ ಮಟ್ಟದ ಕಾರ್ಯಕರ್ತರು ಏನು ಮುಖಂಡರಿರ್ತಾರೋ, ಪ್ರಮುಖರು ಮತ್ತು ಮಂಡಲ ಅಧ್ಯಕ್ಷರು ಎಲ್ಲರೂ ಕೂಡ ವಿರೋಧ ಮಾಡಿದ್ರು ಆ ಸಭೆಗಳಲ್ಲಿ. ಅದನ್ನೆಲ್ಲ ಹೊರತಾಗಿ ಇವತ್ತು ಟಿಕೆಟ್ ಕೊಟ್ಟಾಗ ಅವರೆಲ್ಲ ಕೆಲಸ ಮಾಡ್ತಾ ಇಲ್ಲ ಅನ್ನೋಂಥದ್ದು ಇದು ನಾನು ಹೇಳ್ತಾ ಇದ್ದೀನಿ. ಆದ್ರೆ ಜಿಲ್ಲೆಯಲ್ಲಿ ಗೊತ್ತಿದೆ ಯಾರು ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದಲ್ಲಿ ಅಂತಂದು. ಬೂದಿ ಮುಚ್ಚಿದ ಕೆಂಡದಂತಿರ್ತಕ್ಕಂತಹ ಬೀದರ್ ಜಿಲ್ಲೆಯ ಸಂಘಟನೆ ನಿಜಕ್ಕೂ ಈ ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿಯ ವಿರುದ್ಧ ಎನ್ನುವಂತಹ ಮಾತು ಕೂಡ ಇಲ್ಲಿ ಸಾರ್ವಕಾಲಿಕವಾಗಿ ಕೇಳಬರ್ತಾ ಇದೆ. ರೈಟ್, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಬೀದರ್ ಲೋಕಸಭಾ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಬಿಜೆಪಿಯಿಂದ ಭಗವಂತ್ ಖೂಬಾ ಕಣದಲ್ಲಿದ್ದಾರೆ. ಮೇ 7ಕ್ಕೆ ಚುನಾವಣೆಯಲ್ಲಿ ನಡೆಯುತ್ತೆ. ಹಾಲಿ ಸಂಸದರಾಗಿರುವಂತಹ ಭಗವಂತ್ ಖೂಬಾ ವಿರುದ್ಧ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಇಲ್ಲಿ ಸ್ಪರ್ಧೆ ಮಾಡ್ತಿರುವಂಥದ್ದು. 2014-19
ಎರಡೂ ಚುನಾವಣೆಯಲ್ಲಿ ಸತತ 2 ಬಾರಿ ಗೆದ್ದಿರುವಂತಹ ಭಗವಂತ ಖೂಬಾ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಂತೂ ಡೆಫಿನೆಟ್ಲಿ ಇದ್ದೇ ಇದ್ದಾರೆ. ಇನ್ನು ಸಾಗರ್ ಖಂಡ್ರೆ ಅಂತ ಸಂದರ್ಭದಲ್ಲಿ ಯುವ ನಾಯಕ, 26 ವರ್ಷ ವಯಸ್ಸು, ರಾಜಕೀಯ ಹಿನ್ನೆಲೆ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುವಂಥದ್ದು. ತಂದೆ ಈಶ್ವರ್ ಖಂಡ್ರೆ ಅವರ ತಂದೆ ಅಂದರೆ ಸಾಗರ್ ಖಂಡ್ರೆ ಅವರ ತಾತ, ಅಜ್ಜ ಭೀಮಪ್ಪ ಖಂಡ್ರೆ. ಸೊ ಇದೆಲ್ಲದರ ನಡುವೆ ಎಷ್ಟರ ಮಟ್ಟಿಗೆ ಇದು ಫಲ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. 13 ಕೋಟಿ 26 ವಯಸ್ಸಿಗೆ ಇಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಅಂತ ಘೋಷಣೆ ಕೂಡ ಮಾಡಿಕೊಂಡಿದ್ದಾರೆ. ಅಂತಿಮವಾಗಿ ಜನಸಾಮಾನ್ಯರು ಅಥವಾ ಮತದಾರರ ಮತ ಅನ್ನೋದೇ ಇಲ್ಲಿ ನಿರ್ಣಾಯಕ. ಹಾಗಾಗಿ ನಿಮ್ಮ ಬೀದರ್ ಕ್ಷೇತ್ರದ ಅಭಿವೃದ್ಧಿಗೆ ಈ ಅಭ್ಯರ್ಥಿ ಸಂಪೂರ್ಣ ಸಹಕಾರವನ್ನು ನೀಡ್ತಾರೆ ಅನ್ನೋ ನಂಬಿಕೆ ನಿಮಗಿತ್ತು ಅಂದರೆ ಅಂಥವರಿಗೆ ಮತ ನೀಡಿ. ನಿಮ್ಮ ಮತವನ್ನು ಯಾವುದೇ ಕಾರಣಕ್ಕೂ ಮಾರಿಕೊಳ್ಳಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.